ಹೆಲೋ ಗೈಸ್, ಎಲ್ರಿಗೂ ನಮಸ್ತೆ. ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಗೈಸ್. ಈ ಒಂದು ವೀಡಿಯೋನ ಅವತ್ತೇ ಬಿಡಬೇಕಾಗಿತ್ತು ಗೈಸ್. ಯಾವುದೋ ಕಾರಣಾಂತರ ಈ ಒಂದು ವೀಡಿಯೋ ಬಿಡೋಕ್ಕಾಗಲಿಲ್ಲ ಅಂತ ಹೇಳ್ತಾ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ಒಂದು ಕೇರಳ ಬಸ್ ಸಿಮ್ಯುಲೇಟರ್ ಈ ಒಂದು ಹೊಸ ಗೇಮ್ಗೆ ನಮ್ಮ ಕರ್ನಾಟಕದ KSRTC ಬಸ್ ಮೋಡನ್ನು ಹೇಗೆ ಹಾಕಿಕೊಳ್ಳೋದು ಅಂತ ಕೇಳಿದ್ರು ಗೈಸ್. ಅದಕ್ಕೋಸ್ಕರ ಇವತ್ತು ಈ ಒಂದು ಬಸ್ಸಿನ ಮೋಡನ್ನು ಹೇಗೆ ಹಾಕಿಕೊಳ್ಳೋದಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ಮೊದಲಿಗೆ ಹೇಳೋದಂದರೆ, ಈ ಒಂದು ಮಾಡಿಫೈಡ್ ಬಸ್ಸಿನ ಮೋಡನ್ನು ಮಾಡಿರೋದು ಯಾರಂತಂದರೆ PSB ಟೀಮ್ ಅಫಿಷಿಯಲ್ ಚಾನಲ್. ಇವರ ಒಂದು ಚಾನೆಲ್ ನೇಮನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಗೈಸ್. ಹಾಗೆ ನಮ್ಮ ಒಂದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಗೈಸ್ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ ಗೈಸ್. ಈಗಲೇ ತಡ ಆಗಿಬಿಟ್ಟಿದೆ, ಮತ್ತು ಯಾಕೆ ತಡ ಮಾಡೋದು, ಬನ್ನಿ ಗೈಸ್ ಈ ಒಂದು ವಿಡಿಯೋನ ಶುರು ಮಾಡೋಣ. ಗೈಸ್ ಏನಂದರೆ, ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಒಂದು ಚಾನೆಲ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಗೈಸ್. ಈ ಒಂದು ಡಿಸ್ಕ್ರಿಪ್ಷನ್ ಓಪನ್ ಆದಮೇಲೆ ಇಲ್ಲಿ ಬಸ್ ಮೋಡ್ ಅಂತ ಕಾಣಿಸ್ತಿದೆಯಲ್ಲ ಗೈಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ ಗೈಸ್. ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಏನಂದರೆ, ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಇರಬೇಕಾಗುತ್ತೆ ಗೈಸ್. ಈ ಥರ ನಿಮಗೆ ಪೇಜ್ ಓಪನ್ ಆಗಾದ್ಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಮೋರ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿದೆಯಲ್ವ ಗೈಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಡೌನ್ಲೋಡ್ ಆಪ್ಷನ್ ಮೇಲೆ ಗೈಸ್. ಈ ಥರ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ನಾ ಹೇಳಿದ್ನಲ್ಲ ಗೈಸ್, ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಇರಬೇಕಾಗುತ್ತೆ ಅಂತ. ಅದರಿಂದ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ಕ್ಲಿಕ್ ದಿಸ್ ಇಮೇಜ್ ಆ್ಯಂಡ್ ವೆಯ್ಟ್ 20 seconds ಅನ್ಲಾಕ್ ಯುವರ್ ಲಿಂಕ್ ಅಂತ ಕಾಣಿಸ್ತಿದೆ. ನೀವು ಒಂದು 20 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಅದು ಓಪನ್ ಆಗಲಿಲ್ಲ ಅಂದರೆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ನೀವು ಮತ್ತೆ ಬ್ಯಾಕ್ ಬಂದು ಈ ಒಂದು ಪೇಜಲ್ಲಿ 20 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ನೀವು 20 ಸೆಕೆಂಡ್ ವೆಯ್ಟ್ ಮಾಡಾದ್ಮೇಲೆ ಗೈಸ್ ಯಾವ ಥರ ಬರುತ್ತೆ ಅಂದರೆ, ನೀವು ವೆಯ್ಟ್ ಮಾಡಬೇಕು ಗೈಸ್. ಈಗ ನೀವು ನೋಡ್ತಿರ್ಬೋದು ಗೈಸ್. ಇವಾಗ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ತಾಯಿರಿ ಗೈಸ್. ಇದಾದಮೇಲೆ ನೀವು ಅಲ್ಲಿ ನೋಡ್ತಿರ್ಬೋದು ಕಂಟಿನ್ಯೂ ಅಂತ ಆಪ್ಷನ್ ಇದೆ ಅಲ್ವಾ. ಅದಾದಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಕೆಳಗಡೆ. ಅಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಹೀಗೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ನೀವು ಅದೇ ಥರ ಇಲ್ಲಿ ಕೂಡ 20 ಸೆಕೆಂಡ್ ವೆಯ್ಟ್ ಮಾಡಬೇಕು ಗೈಸ್. ನೀವು 20 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ನೀವು ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ರಲ್ಲ, ಸೇಮ್ ಅದೇ ಥರ ಇಲ್ಲೂ ಕೂಡ ನೀವು 20 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ನೀವು ಇಲ್ಲಿ 20 ಸೆಕೆಂಡ್ ವೆಯ್ಟ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಈಗ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಫುಲ್ಲು ಕೆಳಗಡೆ ಡೌನ್ ಬಂದು ಗೈಸ್, ಇಲ್ಲಿ ನೀವು ಬಂದಾದ್ಮೇಲೆ ಇಲ್ಲಿ ನಿಮ್ಗೆ ಕಾಣ್ತಿದೆ ಗೆಟ್ ಲಿಂಕ್ ಅಂತ ಕಾಣ್ತಿದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಇಲ್ಲಿ ಪ್ರೊಸೆಸಿಂಗ್ ಆಗ್ತಿದೆ ಗೈಸ್. ಅದರಿಂದ ವೆಯ್ಟ್ ಮಾಡಬೇಕು ಗೈಸ್ ನಾವು. ಇದಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ನೀವು ಇಲ್ಲಿ ಕೇರ್ಫುಲ್ಲಾಗಿ ಡೌನ್ಲೋಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಟ್ವರ್ಕ್ ಇರೋ ಜಾಗದಲ್ಲಿ ಇರಬೇಕಾಗುತ್ತೆ. ಅದರಿಂದ ಫಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಕಾಣುತ್ತೋ ಸೇಮ್ ಅದೇ ಥರ ಈಗಲೂ ಕೂಡ ಗೈಸ್. ಇಲ್ಲಿ ಕ್ಲಿಕ್ ದಿಸ್ ಇಮೇಜ್ ಆ್ಯಂಡ್ ವೆಯ್ಟ್ 20 ಸೆಕೆಂಡ್ ಅನ್ಲಾಕ್ ಯುವರ್ ಲಿಂಕ್ ಅಂತ ಕಾಣಿಸ್ತಿದೆ. ಆವಾಗಲೇ ಹೆಂಗಿತ್ತು ಸೇಮ್ ಅದೇ ಥರ. ನೀವು 20 ಸೆಕೆಂಡ್ ವೆಯ್ಟ್ ಮಾಡಬೇಕು ಗೈಸ್. ದೊಡ್ಡವ್ರು ಹೇಳಿದಾರಲ್ಲ, ನಿಧಾನವೇ ಪ್ರಧಾನ ಅಂತ. ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತ್ಕೋಬೇಕಾಗುತ್ತೆ. ಹಾಗೆ ನಿಧಾನಕ್ಕೆ ಮಾಡಬೇಕು ಗೈಸ್. ಸುಮ್ಮನೆ ಬ್ಯಾಕು ಗೀಕು ಹೋಗಬೇಡಿ. ಇಲ್ಲಿ ಹೆಂಗೆ ಹೇಳಿದ್ದೀನಿ ಸೇಮ್ ಅದೇ ಥರ ಮಾಡಿ ಅಂತ ಹೇಳ್ತೀನಿ ಗೈಸ್. ಇವಾಗ ನೀವು ಸ್ಕ್ರೋಲ್ ಡೌನ್ ಮಾಡಿಕೊಂಡು ಹಿಂಗೆ ನೀವು ನೋಡ್ತಾ ಇರಬೇಕು 20 ಸೆಕೆಂಡು. 20 ಸೆಕೆಂಡ್ ಆದಮೇಲೆ ಗೈಸ್ ಏನು ಮಾಡಬೇಕು ಅಂತಂದರೆ, ಈಗ ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ಆಗಿದೆ ಈಗ 20 ಸೆಕೆಂಡು. ನೀವು ಕೆಳಗಡೆ ಬಂದು ಡೌನ್ ಬಂದು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಕಾಣುತ್ತಿದೆಯಲ್ಲೋ ನಿಮಗೆ, ಅದ್ರ ಮೇಲೆ ನೀವು ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಕ್ಲಿಕ್ ಮಾಡಿದ್ಮೇಲೆ ಗೈಸ್ ನೀವು ಈ ಒಂದು ಪೇಜ್ ಓಪನ್ ಆಗುತ್ತೆ ಗೈಸ್ ನಿಮಗೆ. ಇಲ್ಲಿ ನೀವು ಸೇಮ್ ಇಲ್ಲೂ ಹಂಗೆ ಕಾಣಿಸ್ತಿದೆ, ಕ್ಲಿಕ್ ಆನ್ ದ ಬ್ಯಾನರ್ ಟು ಕಂಟಿನ್ಯೂ ಯುವರ್ ಟಾಸ್ಕ್ ಅಂತ ಇದೆ. ನೀವು ಏನೂ ಕ್ಲಿಕ್ ಮಾಡಿಬಿಡಿ. ಅದು ಬರಬೇಕು ಅಂತಂದರೆ ನೀವು ಒಂದು ಬಾರಿ ಕ್ಲಿಕ್ ಮಾಡಿ ಗೈಸ್. ಇಲ್ಲಾಂದರೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ತಾಯಿರಿ, ನಿಮಗೆ ಅಲ್ಲೇ ತೋರಿಸ್ತದೆ. ನೀವು ಒಂದ್ಸಲ ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಮತ್ತು ಬ್ಯಾಕ್ ಬನ್ನಿ ಗೈಸ್. ಈಗ ಈ ಥರ ಬಂದಾದಮೇಲೆ ನೀವು ಬ್ಯಾಕ್ ಬನ್ನಿ. ಈ ಥರ ಹ್ಯಾಡ್ಸ್ಗಳೆಲ್ಲ ಬರುತ್ತೆ ಬ್ಯಾಕ್ ಬಂದಾದಮೇಲೆ ಗೈಸ್. ಇವಾಗ ನಾವು 15 ಸೆಕೆಂಡ್ ವೆಯ್ಟ್ ಮಾಡಾದ್ಮೇಲೆ, ಅಂದರೆ ಅಲ್ಲಿ ಕಾಣಿಸ್ತಿದೆಯಲ್ವಾ 15 ಸೆಕೆಂಡ್ ವೆಯ್ಟ್ ಮಾಡಬೇಕು.
ಹೀಗೆ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಕಾಣ್ತಿದೆಯಲ್ವ ಗೈಸ್ ನಿಮಗೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನಿಮಗೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಗೈಸ್. ಯಾವ ಥರ ಅಂತಂದರೆ ನೀವೇ ನೋಡಿ ವಿಡಿಯೋ ಗೈಸ್. ಈಗ ಈ ಥರ ಒಂದು ಪೇಜ್ ಓಪನ್ ಆಗಿದೆ. ಇಲ್ಲಿ 5 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಯುವರ್ ಲಿಂಕ್ ಈಸ್ ಆಲ್ಮೋಸ್ಟ್ ರೆಡಿ ಅಂತ ಇದೆ. ಸೊ ನಾವು 5 ಸೆಕೆಂಡ್ ವೆಯ್ಟ್ ಮಾಡೋಣ. ನೋಡಿ ಗೈಸ್, ಈಗ ಗೆಟ್ ಲಿಂಕ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್ ನೀವು. ಗೈಸ್ ಈಗ ನೀವು ಶೇರ್ ಮೋಡ್ಸ್ ಇದ್ರ ಮುಖಾಂತರ, ಈ ಒಂದು ಪೇಜ್ ಮುಖಾಂತರ ನಿಮಗೆ ಬರ್ತದೆ ಲಿಂಕು. ಗೈಸ್ ಈ ಥರ ಓಪನ್ ಆದಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಇವರ ಒಂದು ವಿಡಿಯೋದ ಫುಲ್ಲು ವಿಡಿಯೋ ನೋಡಬೇಕು. ನೀವು ನೋಡಿಬಿಟ್ಟು ನೀವು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಗೈಸ್. ನಾನು ಪಾಸ್ವರ್ಡ್ ಹಾಕಿದ್ದೀನಿ. ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಮತ್ತೆ ಆ್ಯಡ್ಸ್ಗಳು ಬಂದರೆ ಬ್ಯಾಕ್ ಬಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಗೈಸ್ ಏನಂದರೆ ಈ ಒಂದು ಫೈಲು ಇಲ್ಲಿ ಡೌನ್ಲೋಡ್ ಆಗ್ತಿದೆ. ಈ ಒಂದು ಫೈಲು ಪೂರ್ತಿಯಾಗಿ ಡೌನ್ಲೋಡ್ ಆದಮೇಲೆ ಈ ಒಂದು ಗೇಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಗೇಮ್ ಲಿಂಕ್ ಹಾಕಿರ್ತೀನಿ ಗೈಸ್ ನಿಮಗೆ. ಈ ಗೇಮ್ನ ಪೂರ್ತಿಯಾಗಿ ಡೌನ್ಲೋಡ್ ಮಾಡಾದ್ಮೇಲೆ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಒಂದು KSRTC ಬಸ್ಸನ್ನು ಹೇಗೆ ಹಾಕಿಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ, ಅಂದರೆ ಈ ಒಂದು ಗೇಮಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಏನಂದರೆ ಈ ಒಂದು ಬಸ್ ಗೇಮಲ್ಲಿ ನೀವು KSRTC ಬಸ್ ಮೋಡ್ ಹಾಕೋಬೇಕು ಅಂತಂದರೆ ನಿಮ್ಮ ಹತ್ರ 5,000 ದುಡ್ಡು ಇರಬೇಕಾಗುತ್ತೆ ಗೈಸ್. ನನ್ನ ಹತ್ರ 7,380 ರೂಪಾಯಿ ಇದೆ. ಸೊ ಅದರಿಂದ ನೀವು 5,000 ದುಡ್ಡು ಮಾಡಬೇಕಾಗುತ್ತೆ ಗೈಸ್. ನಿಮ್ಮ ಲೆಫ್ಟ್ ಸೈಡಲ್ಲಿ ಕಸ್ಟಮೈಸ್ ಅಂದರೆ ಗ್ಯಾರೇಜ್ ಮೇಲೆ ಕೆಳಗಡೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅದಾದಮೇಲೆ ಇಲ್ಲಿ ಮೋಡ್ ಅಂತ ಕಾಣಿಸ್ತಿದೆ ಅಲ್ವಾ, ಮೋಡ್ ಕೆಳಗಡೆ ಪ್ಲೇಯರ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನಿಮ್ಮ ರೈಟ್ ಸೈಡಲ್ಲಿ ಅಂದರೆ ಇಂಟು ಮಾರ್ಕ್ ಕೆಳಗಡೆ ಆ್ಯಡ್ ನ್ಯೂ ಮೋಡ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ಥರ ಓಪನ್ ಆಗ್ತದೆ. ಓಪನ್ ಆದಮೇಲೆ ಗೈಸ್ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಗೈಸ್. ನೀವು ಡೌನ್ಲೋಡ್ ಮಾಡಿರೋ ಆಪ್ಷನ್ನು ಅಲ್ಲೇ ಕಾಣಿಸ್ತದೆ, ನೀವು ನೋಡ್ತಿರ್ಬೋದು. ನನ್ನ ಒಂದು ಈ ಫೈಲಲ್ಲಿ PSB KSR ಅಂತ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ನೀವು. ಗೈಸ್ ಹಾಗೆ ಇಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಇಲ್ಲಿ ವೆಯ್ಟ್ ಮಾಡಾದ್ಮೇಲೆ ಗೈಸ್ ಈಗ ನಾವು KSRTC ಬಸ್ ಮೋಡು ಇಲ್ಲಿಗೆ ಬಂದು ಆ್ಯಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು 5,000 ದುಡ್ಡು ಕೊಟ್ಬಿಟ್ಟು ಆ ಬಸ್ ಮೋಡನ್ನು ತಕ್ಕೊಂಡು ಆಡಬೇಕಾಗುತ್ತೆ ಗೈಸ್. ಅಂದರೆ ನಾವು ಇವಾಗ ನಿಮ್ಮ ಮುಂದೆನೇ ತೋರಿಸ್ತೀನಿ ನೋಡಿ, ಆ ಒಂದು ಬಸ್ ಮೋಡ್ಗೆ 5,000 ದುಡ್ಡು ಕೇಳುತ್ತೆ. ಅಂದರೆ ನೀವು ಗೇಮಲ್ಲೇ ನೀವು ಆಡಿಬಿಟ್ಟು 5,000 ದುಡ್ಡು ಮಾಡ್ಕೋಬೋದು ಗೈಸ್. ಈಸಿ ಇರುತ್ತೆ, ನೀವು ಮಾಡ್ಬೋದು ಗೈಸ್. ನಿಮಗೆ ನೋಡ್ತಿರ್ಬೋದು ಈ ಒಂದು KSRTC ಬಸ್ ಮೋಡ್ ಬಂದು ಇಲ್ಲಿ ನೋಡಿ ರೆಂಟ್ ದಿಸ್ ಅಂತ ಕಾಣಿಸ್ತಿದೆಯಲ್ವ, 5,000 ಕೊಡಬೇಕಾಗುತ್ತೆ. ನಾನು ಕಟ್ಟಾಗಿದೆ ಈಗ ಗೈಸ್. ಇಷ್ಟೇ ಗೈಸ್ ಈ ಒಂದು ಬಸ್ ಮೋಡ್ ಕೆಲಸ. ಸೊ ಈ ಒಂದು ಬಸ್ ಮೋಡ್ನ ಪ್ಲೇ ಮಾಡ್ಕೊಂಡು ಆಡೋದು ಅಷ್ಟೇ ಗೈಸ್. ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗೈಸ್. ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಹೀಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಬೈ ಬೈ ಗೈಸ್. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the